ನಿಜವಾದ ಸ್ಲಮ್ಮು ಬಾಳ್ತಾ ಇರೋದು ಸತೀಶ್ನೇ, ಬೇರೆ ಯಾರೂ ಬಾಳ್ತಾಯಿಲ್ಲ. ಗಿಲ್ಲಿ ಆಗಲಿ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಒಬ್ಬರು ಸಹಾಯ ಮಾಡಿಬಿಟ್ರೆ ಸ್ಲಮ್ಮೆ ಅಂದರೆ ಅವ್ನಿಗೆ ಯೋಗ್ತಿ ಇಲ್ಲ. ಕರ್ನಾಟಕದ ಜನ ಅವ್ನಿಗೆ ಉಗಿದು ಆಚೆ ಹಾಕೋರು ಅಂದ್ಬಿಟ್ಟು ಇವತ್ತು ಇಡೀ ಜನ ಎಲ್ಲ ಕರ್ನಾಟಕದ ಜನ ಗಿಲ್ಲಿ ಪರವಾಗಿರೋದು ಅವ್ನಿಗೆ ಹೊಟ್ಟೆ ಉರಿ ಸಹಿಸೋಕ್ಕಾಗ್ತಲ್ಲ ಇದು ಮಾಡ್ತಾವನೆ. ಅದಕ್ಕೋಸ್ಕರ ನಾನೇನು ಹೇಳ್ತೇನೆ, ನೀವು ನಿಮಗೂ ಒಂದು ಜವಾಬ್ದಾರಿ ಇರುತ್ತೆ ಮಾಧ್ಯಮದವ್ರು, ದಯವಿಟ್ಟು ಅವನ ಹತ್ರ ಲೋಗೋ ಇಡೋಂಥ ಕೆಲಸ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇ ಅವನ್ನ ಮೆಡಿಸ್ತಾರೆ. ಬಿಗ್ ಬಾಸಲ್ಲಿ ಬೆಳೆದಿಲ್ಲ ಅವನು. ನೀವು ಗಿಲ್ಲಿ ಬಗ್ಗೆ ಎಲ್ಲ ಕೇಳಿ ಅವ್ನು ಬೆಳ್ಕೊತವನೆ. ಅವ್ನು ಗೊತ್ತಾಗಿದೆ ಪಾಸಿಟಿವ್ ಮಾತಾಡಿದ್ರೆ ನಾನು ಯಾರೂ ನೋಡೋರಿಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಅವ್ನು ನೆಗೆಟಿವ್ ಮಾಡ್ಕೊಂಡು ಬೆಳೆ ಬೇಯಿಸ್ಕೊಳಕ್ಕೆ ಮಾತಾಡ್ತಾನೆ. ದಯವಿಟ್ಟು ಅವ್ನ ಮುಂದೆ ಲೋಗೋಗಳು ಹೋಗ್ಬಿಡಿ, ಯಾವುದೋ ಪ್ರಶ್ನೆ ಕೇಳೋಕೆ ಹೋಗ್ಬಿಡಿ, ಅವ್ನು ಯಾವುದೋ ವೀಡಿಯೋಗಳು ಹಾಕ್ಬೇಡ್ರಿ. ತಣ್ಣಗೆ ಆಗ್ತಾನೆ ಅವನು ಪ್ಲಸ್ ಮೈನಸ್ ಪಬ್ಲಿಸಿಟಿನಾಗಿರ್ಬೇಕು. ಮೂರು ಬಿಟ್ಟು ಇಲ್ದವನೇ ನಾವು ನೋಡಿರ್ಬೋದು. ಇವಾಗ ಎಲ್ಲರೂ ಏನು ಹೇಳ್ತಾರೆ, ಇವಾಗ ಅವ್ನು ಏನು ಹೇಳಿದ್ರೆ ತಿಥಿದು ಅಂತ ಹೇಳಿದ್ರು. ಯಾರೋ ಅವ್ನು RIP ಹಾಕಿದ್ರೆ ತಿಥಿದು ಒಂದು ಪಾರ್ಟಿ ಮಾಡ್ತೀನಿ ಅಂದ್ಬಿಟ್ಟು ಅಂತ ಮನ ಮರೆ ಬಿಟ್ಟು ಏನು ಮಾಡೋದು. ಅವನೆಲ್ಲ ತಿಥಿ ಮಾಡೋದು. ಅವ್ನು ತಿಥಿ ಆಗಿದ ತಕ್ಷಣ ಮಾನೇಸ ನಾನೇ ತಿಥಿ ಮಾಡ್ತೀನಿ. ಅವ್ನು ಮಾಡೋ ತಿಥಿ ವಾಪಸ್ ಬರ್ಬೋದು. ಆ ಪಿಚಾಜಿ ಸತೀಶಿಂದು ನಾನು ಮಾಡ್ತೀನಿ. ಭೂಲೋಕದಿಂದ ಮೇಲೆ ಹೋದಂದರೆ ವಾಪಸ್ ಅವ್ನು ಬರ್ಕೊಡ್ದು ಅಂಥ ತಿಥಿ ನಾನು ಮಾಡ್ತೀನಿ. ಇವತ್ತು ನನಗೆ ಎಷ್ಟು ಖರ್ಚು ಬಿಡಿಸಿದೆ ಗೊತ್ತಾ? ಸುಮಾರು 500 ಕೋಟಿ ರೂಪಾಯಿ ಖರ್ಚು ಮಾಡ್ತಾಯಿದ್ದೀನಿ ಅವ್ನ ತಿಥಿಗೆ. ಇವತ್ತೆಲ್ಲ ಫಾರಿನಾಗಿರೋಂಥ ವೈಡಲ್ಲಿರೋಂಥ ನಾಯಿಗಳನ್ನೆಲ್ಲ ಕಳಿಸ್ತಾಯಿದ್ದೀನಿ ಇವನ ತಿಥಿಗೆ. ಇವತ್ತು ನಾನು ಒಂದೊಂದು ಕಾಲ್ಡಿದೆಯಲ್ಲ, ಇಲ್ಲಿಂದ ನಾನು ಫಾರಿನ್ ಕಳಿಸ್ಬೇಕಾದ್ರೆ ಅಷ್ಟು ನಾಯಿಗಳಿಗೆ ಡಿಮ್ಯಾಂಡ್ ಇದೆ. ಅಷ್ಟು ನಾಯಿಗಳು ಇವತ್ತು ಬರ್ತಿದೆ ಬೆಂಗಳೂರಿಗೆ. ಸಾವಿರಾರು ನಾಯಿಗಳು ಬರ್ತಿದೆ, ವರ್ಲ್ಡ್ ವೈಡ್ ಇರೋ ನಾಯಿಗಳೆಲ್ಲ. ಯಾರೋ ಸತೀಶ್ನ ತಿಥಿ ಊಟ ತಿನ್ನೋಕ್ಕೆ ಹಂಗೆ ಕಳಿಸ್ತಾ ಇದ್ದೀನಿ. ಆಮೇಲೆ ಇಂಡಿಯಾದಲ್ಲಿ ಟಾಪ್ ನಾಯಿಗಳೆಲ್ಲ ಬರ್ತಾಯಿದ್ದೀವಿ ತಿಥಿಗೆ. ಜನಗಳನ್ನ ಯಾರೋ ಕರಿತಾ ಇಲ್ಲ. ಸುಮಾರು ಒಂದು 500 ಕೋಟಿ ಖರ್ಚು ಬಿಡ್ತಿದೆ. ಎಲ್ಲರಿಗೂ ಲೆಗ್ ಪೀಸು ಅದು ಇದು ಹಾಕಿ ವಿಜೃಂಭಣೆಯಿಂದ ಎಲ್ಲ ನಾಯಿಗಳು ಬಂದು ತಿಂದು ತೇಗಿ ಹೋಗ್ಬೇಕು. ಬಂದೆಲ್ಲ ಫ್ಲೈಟ್ಗಳಿಗೆ ಬರ್ತೈತೆ ನಾಯಿಗಳು. ಇಲ್ಲೇ ದೇವನಹಳ್ಳಿ ಏರ್ಪೋರ್ಟ್ಗೆ ಬರ್ತವೆ. ಅಲ್ಲಿಂದ ಹೋಗಿ ಪಿಕಪ್ ಮಾಡ್ಕೊಂಡು ಬರ್ಬೇಕು ನಾವು. ಆ ರೀತಿ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಏನು ನಮ್ಮ ಚಿಕ್ಕಪ್ಪನಾದಂಥ ಏನು ಸತೀಶು, ನಾಯಿ ಸತೀಶನು ಯಾವತ್ತು ಮಾಡ್ತಾನೋ ಅವತ್ತು ಮಾನ್ಯ ದಿವಸನೇ ನಾನು ಮಾಡ್ತೀನಿ. ಖುಷಿಗಿರಬೇಕು. ಮೇಲೆ ಹೋದ್ಮೇಲೆ ತೃಪ್ತಿಯಾಗಿರಬೇಕು. ಏನೋ ಅದೇನು ಹೇಳ್ತಾನಲ್ಲ ಅವನು, ಏನು ಅನ್ನಪೂರ್ಣೇಶ್ವರ ಅಂತ ನನಗೆ ಅನ್ಬಿಟ್ಟು ಅದನ್ನು ನಾನು ಮಾಡಿ ನೋಡಿಸ್ತೀನಿ. ನಮ್ಮ ಚಿಕ್ಕಪ್ಪನ ತಿಥಿ ನಾನು ಮಾಡಿಲ್ಲದ್ರೆ ಇನ್ಯಾರು ಮಾಡ್ತಾರೆ? ನೋಡಿರಿ, ನೀವೇ ಕಾದು ನೋಡಿರಿ ಹೆಂಗಿರುತ್ತೆ ಅಂದ್ಬಿಟ್ಟು. ಇಡೀ ಕರ್ನಾಟಕದಲ್ಲಿ ಯಾರು ಹಿಂದೆ ಮಾಡಿರಬಾರ್ದು, ಮುಂದೆ ಮಾಡಿರಬಾರ್ದು. ಆ ರೀತಿ ಮಾಡ್ತೀನಿ. ನಮ್ಮ ಚಿಕನ್ನ ಬಿಟ್ಕೊಡೋಕ್ಕಾಗ್ತೈತಾ? ಅದಕ್ಕೆ ಇವಾಗೆ ನೋಡಿ, ಆಲ್ರೆಡಿ ಇವಾಗ ಇಮೇಲೆಲ್ಲ ಕಳಿಸ್ತಾ ಇದ್ದೀವಿ. ಎಲ್ಲ ರೆಡಿಗಿರಿ ಅಂದ್ಬಿಟ್ಟು ವರ್ಲ್ಡ್ ವೈಡ್ ನಾಯಿಗಳಿಗೆಲ್ಲ ಹೇಳಿದ್ದೀವಿ. ಬಂದು ಇಳಿತಾರೆ, ನೀವೇ ನೋಡಿರಿ. ಈಗ ಇನ್ವಿಟೇಷನ್ ಏನೋ ಹೇಳಿದ್ರಿ, ಇನ್ವಿಟೇಷನ್ ಏನೋ ಮಾಡಿಸ್ತಾ ಸರ್, ಇನ್ವಿಟೇಷನ್ ನಮಗೆ ಒಂದು ಕಾರ್ಡ್ ಬಂದು 1.5 ಲಕ್ಷ ಬೀಳುತ್ತೆ ಸರ್. ಬರೀ ಒಂದೇ ಒಂದು ಇದು ತಿಥಿ ಕಾರ್ಡು 1.5 ಲಕ್ಷ ಬರ್ತದೆ. ಆ ರೀತಿಯಾಗಿದೆ ಅದು. ಪ್ರೆಸೆಂಟೇಷನ್ ನೋಡ್ರೆ ಭಯ ಬಿದ್ದುಬಿಡ್ತೀವ. ಆ ಲೆಕ್ಕಾಚಾರದಲ್ಲಿ ಮಾಡ್ದೆ. ಯಾಕಂದರೆ ಅವನು ನಾಯಿ ಸತೀಶ್ ಅಂದರೆ ಅವ್ನಿಗೆ ಒಂದು ಗೊತ್ತೈತೆ. ಆ ಬುಲ್ಡೆ ನನ್ನ ಮಂಗೆ ತೆಗ್ದಂಗೆ ನಾವು ಮಾಡಿಕೊಡ್ಬೇಕು. ಹೇಳ್ತಲ್ಲ 500 ಕೋಟಿ ರೂಪಾಯಿ ಖರ್ಚು ಸರ್ ನಮಗೆ. ಇಂಡಿಯಾದಲ್ಲಿ ಯಾರು ಮದುವೆನೂ ಮಾಡಿಲ್ಲ. ಅಷ್ಟು ಆ ರೇಂಜ್ಗೆ ಒಂದು ತಿಥಿ ಮಾಡ್ತಾಯಿದ್ದೀನಿ. ನೀವೇ ನೋಡಿರಿ. ಎಲ್ಲ ನಿಮ್ಮನ್ನೆಲ್ಲ ಕರಿತೀನಿ. ಪ್ರಪಂಚದಲ್ಲಿ ಇಲ್ದಿದ್ದು ಬಿಸ್ಕೆಟ್ ಎಲ್ಲ ನೀವು ನೋಡ್ಬೋದು ಅವತ್ತು. ಆ ರೀತಿ ಎಲ್ಲ ಏರ್ಪಾಡು ಸಿದ್ಧತೆ ಮಾಡ್ತಾಯಿದ್ದೀವಿ. ಅದಕ್ಕೊಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿರಬೇಕು. ಸತೀಶನ ತಿಥಿ ಹಿಂಗಿತ್ತು ಅನ್ನೋದು ಇಂಡಿಯಾ ಲೆವೆಲಲ್ಲಿ, ಫಾರಿನ್ ಲೆವೆಲಲ್ಲಿ ಹೆಸರಾಗಬೇಕು. ಮಾಡ್ಕೊಂಡು ವರ್ಲ್ಡ್ ವೈಡ್ ಸರ್, ನೀವೇ ನೋಡಿ. ಈಗ ತಿಥಿಗೆ ಒಡೆ ಇರುತ್ತಾ ಏನಿರ್ತಾರೆ ಸರ್? ಒಡೆ ಅಲ್ಲ, ನೀವು ನೋಡಿದ್ರೆ ನೀವೇ ಭಯ ಬಿಡ್ತೀವಿ. ಅವೆಲ್ಲ ನಾವು ಅದೇನೋ ನಾವು ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಇವನ್ನೆಲ್ಲ. ಯಾಕಂದ್ರೆ ಅವ್ರು ಬೇಜಾರಾಗುತ್ತೆ. ಆಯಿತಾ? ತಿಥಿಗೆ ಹೆಂಗಿರ್ಬೇಕು ಅಂದ್ಬಿಟ್ಟು ನೀವು ಪ್ರಪಂಚದಲ್ಲಿ ಇದ್ದವ್ರು ಅಂಥ ತಿಥಿ ನೋಡಿಲ್ಲ. ಅಂಥ ತಿಥಿ ಮಾಡಿ ನೋಡ್ತೀನಿ, ಮಾಡಿಸ್ತೀನಿ. ತಲೆ ಕೆಡ್ಸ್ಕೊಂಬಿಡಿ. ಅವ್ರ ಘನತೆ ಗೌರವ ಧಕ್ಕೆಗೆ ಏನು ತೊಂದರೆ ಆಗಬಾರ್ದು ಸತೀಶ್ಗೆ. ಆ ಮಟ್ಟದಲ್ಲಿ ಮಾಡ್ತೀನಿ. ನೀವೇ ನೋಡ್ತಾರೆ. ಸೂಪರ್ ಐತೆ. ಅವ್ನು ಲೆಗ್ ಪೀಸ್ ಅಂದಾನಲ್ಲ, ಅವೆಲ್ಲ ಏನಿಲ್ಲ. ನೀವು ನೋಡ್ತೀರಿ. ಅವ್ರು ಮಾಡಿದ ತಕ್ಷಣ ಮಾನೇ ದಿವಸನೇ. ಅದೇ ಇದು ಲೈಮ್ ಲೈಟ್ಗೆ ಇರೋಕ್ಕೆ. ಬಿಗ್ ಬಾಸಲ್ಲಂತೂ ಅವ್ನಿಗೆ ಏನು ಅಂದ್ಕೊಂಡಂಗೆ ಏನೂ ಮಾಡೋಕ್ಕಾಗಿಲ್ಲ, ಬೇಳೆ ಬೇಯಿಸ್ಕೊಳಕ್ಕಾಗಿಲ್ಲ ಅಲ್ವಾ? ಬಿಗ್ ಬಾಸಲ್ಲಂತೂ ಅವ್ನು ಏನೋ ಬೇಳೆ ಬೇಯಿಸ್ಕೊಳಕ್ಕಾಗಿಲ್ಲ, ಹೆಸ್ರು ಮಾಡೋಕ್ಕಾಗಿಲ್ಲ, ಡೌನ್ ಆಗೋದ. ಹಿಂಗಣ ಆ ಪಾರ್ಟಿ ಈ ಪಾರ್ಟಿ ಅಂದ್ಕೊಂಡು ಇವ್ರ ಮನೆಗಳವ್ರು ಗೊತ್ತಿರೋರನ್ನ ಅಷ್ಟು ಜನ ಕರ್ಕೊಂಡೋಗಿ ಒಂದು 5,000 20,000 1 ಲಕ್ಷ ಖರ್ಚು ಮಾಡಿಕೊಂಡು ಹೆಸ್ರು ಮಾಡ್ತಾವನೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಅವನು ಕೂಡ ಮಾಡಿರಲ್ಲ. ಅಂಥ ಇದುಗಳು ಮಾಡ್ತಾಯಿದ್ದೀವಿ ಸರ್. ಸರ್, ಅವತ್ತು ನೀವು ನೋಡಿರೋಂಥ ಆ ತಿಥಿಗೆ ನಾವು ತರಿಸ್ತಾ ಇರೋ ಬಟ್ಟೆಗಳು ನೀವು ನೋಡಿಬಿಟ್ರೆ ಬೆಚ್ಚಿ ಬಿದ್ದುಬಿಡ್ತೀವ. ಇಡೀ ಪ್ರಪಂಚದಲ್ಲೇ ಕೋಟಾಧೀಶನ ಕೂಡ ಅವ್ನು ಕೂಡ ಅಂಥ ಬಟ್ಟೆ ಹಾಕಲ್ಲ. ಅಂಥ ಬಟ್ಟೆ ನಾವು ಹಾಕ್ಸ್ತಾಯಿದ್ದೀವಿ ಸರ್. ಈ ಸರಿ ತಿಥಿಗೆ ಅಂಥ ಬಟ್ಟೆ ನೋಡಿರಲ್ಲ. ಅಂಥ ಬಟ್ಟೆ ಸರ್, ಶಾಕಾಗಿ ಹೋಗ್ತೀವ ನೀವು ನೋಡಿ. ಸತೀಶ್ನು ಅದು ಲಾಸ್ಟ್ ತಿಥಿ ನಾವು ಮಾಡೋದು. ಈ ತಿಥಿ ಮಾಡಿ ಇನ್ನೊಂದ್ಸರಿ ತಿಥಿ ಮಾಡೋಲ್ಲ. ವರ್ಷ ತಿಥಿ ಮಾಡ್ತೀವಿ ಗೊತ್ತಾ? ಆ ತಿಥಿ ಇಲ್ಲ. ಇದು ಮಾಡಿದ್ರೆ ಸಂತೃಪ್ತಿಯಾಗಿ ಎಲ್ಲರೂ ಬಂದು ಆ ನಾಯಿಗಳೆಲ್ಲ ಬಂದು ಊಟ ಮಾಡಿಕೊಂಡು ಇವನು ಆ ಬಟ್ಟೆ ಹಾಕ್ಕೊಂಡು ಹೋದ್ನಲ್ಲ ಮೇಲಕ್ಕೆ ವಾಪಸ್ ಬರ್ಕೊಡ್ತೀವಿ. ಇಡ್ತೀವಿ ಸರ್. ಇವಾಗ ಸತೀಶಿಗೆ ಏನು ಥರ ಇಷ್ಟ, ಅದು ಪೆಡಿಗ್ರಿಗಳು, ಬಿಸ್ಕೆಟ್ಗಳು, ಟ್ರೋಟು, ಪ್ರಪಂಚದಲ್ಲಿ ಎಷ್ಟು ಥರ ಬಿಸ್ಕೆಟ್ ಇದೆಯೋ ಅದೆಲ್ಲ ಕಟ್ಸೋಕ್ಕಿದೆ. ಅವೆಲ್ಲ ಹೇಳ್ತಲ್ಲ ಸರ್, ಕೋಟಿಗಳಾಗುತ್ತೆ ತರಿಸ್ತಾ ಇದ್ದೀವಿ. ನಮ್ಮ ಸತೀಶ್ನ ತಿಥಿ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಭಾವನೆ. ಒಳ್ಳೊಳ್ಳೆ ಬಿಸ್ಕೆಟ್ಗಳು ನೋಡೋಕ್ಕಲ್ಲ ಅಂಥದ್ದು ಬಿಸ್ಕೆಟೆಲ್ಲ ತರಿಸ್ತಾ ಇದ್ದೀವಿ. ಸಂತೃಪ್ತಿಯಾಗಿ ತಿನ್ಕೊಂಡು ಮೇಲಕ್ಕೆ ಹೋದಂದ್ರೆ ವಾಪಸ್ ಬರ್ಕೊಡ್ದು. ಯಾಕೆ ಇನ್ನೊಂದು ಬರಬಾರ್ದು ಅಂತ ಅಲ್ಲಿ ಲಾಸ್ಟ್ ತಿಥಿ ನಾವು ಮಾಡೋದು. ಯಾಕೆ ಖರ್ಚು ಮಾಡ್ತಾ ಇದೀವಲ್ಲ ಸರ್, 500 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ತಿಥಿಗೆ. ಅಷ್ಟು ಬೇಕೇ ಬೇಕು, ಮಾಡ್ತೀವಿ.